ಸುಧಾಕರ್ ಅವರಿಗೆ ಸಮಾಧಾನ ಆದ್ರ ಚಿಕ್ಕಬಳ್ಳಾಪುರ ಜಿಲ್ಲಾ ಅಧ್ಯಕ್ಷರ ನೇಮಕ ವಿಚಾರದಲ್ಲಿ ನಾನು ಸಮಾಧಾನ ಅಲ್ಲ, ಹೈಕಮಾಂಡ್ ನಿರ್ಣಯಕ್ಕೂ ಒಪ್ಕೊಂಡಿದ್ದೀನಿ ಅಷ್ಟೇ. ಹೈಕಮಾಂಡ್ ನಿರ್ಣಯ ಏನು ನಾನೇನು ಸಲಹೆ ಕೊಟ್ಟಂಗೆ ಅಥವಾ ನಾನು ಇದು ಮಾಡ್ದಂಗೆ ಏನು ಮಾಡಿಲ್ಲ, ಈಗಲೂ ಕೂಡ ಮಾಡಿಲ್ಲ. ಆದರೂ ಕೂಡ ಪಕ್ಷದಲ್ಲಿ ಕೆಲಸ ಮಾಡಿದ್ದಾರೆ ಇವರು ಅಂತ ನಾನು ಸುಮ್ಮನೆ ಇದ್ದೀನಿ. ಅವತ್ತು ವ್ಯಕ್ತಪಡಿಸೋದಕ್ಕೆ ಕಾರಣ ಬೇರೆ. ಪಕ್ಷಕ್ಕೆ ಕೆಲಸ ಮಾಡಿರೋನ್ನ ಮಾಡಿದ್ರೆ ನಾನು ಅವತ್ತು ಕೂಡ ಭಿನ್ನಾಭಿಪ್ರಾಯ ನಂದು ಇರ್ತಾ ಇರಲಿಲ್ಲ. ನಾವು ಹೇಳ್ದವ್ರನ್ನೇ ಮಾಡುವಂತೆ ಯಾವತ್ತೂ ಹೇಳಿಯೂ ಇಲ್ಲ. ಯಾರು ಪಕ್ಷಕ್ಕೆ ದುಡಿದಿದ್ದಾರೆ, ಯಾರು ಪಕ್ಷದ ಆಸಕ್ತಿಯನ್ನು ವಹಿಸಿ ಪಕ್ಷದ ಪರ ಇದ್ದಾರೆ, ನಮಗೆ ಕೆಲಸ ಮಾಡಿದ್ದಾರೆ, ಯಾರನ್ನಾದ್ರೂ ಮಾಡಿ ಅಂತ ಹೇಳಿದ್ದೇವೆ. ಆದರೂ ಕೂಡ ಒಂದೆರಡು ಹೆಸರುಗಳನ್ನ ನಾವು ಸೂಚಿಸಿದ್ವಿ, ಒಂದು ಹೆಸರನ್ನ. ಅದನ್ನು ಬಿಟ್ಟು ಬೇರೆ ಮಾಡಿದ್ದಾರೆ, ಆದ್ರೂ ಕೂಡ ನಮ್ದೇನು ತಕರಾರಿಲ್ಲ. ಈಗ ಭಿನ್ನಾಭಿಪ್ರಾಯಗಳು ರಾಜಕಾರಣದಲ್ಲಿ ಇದ್ದೇ ಇರ್ತದೆ. ಇದೆಲ್ಲದರ ಹೊರತಾಗಿ ನಾವು ಪಕ್ಷವನ್ನ ಬಲವರ್ಧನೆ ಮಾಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ಇವತ್ತಿರುವಂತ ಸ್ಥಿತಿ ನೋಡಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಬಹಳ ಒಳ್ಳೆಯ ಅವಕಾಶ ಭಾರತೀಯ ಜನತಾ ಪಕ್ಷಕ್ಕಿದೆ. ಹಾಗಾಗಿ ನಾವೆಲ್ಲ ಕೂಡ ಏನೇ ಭಿನ್ನಾಭಿಪ್ರಾಯಗಳಿದ್ರು ಕೂಡ ಅದನ್ನೆಲ್ಲ ಕೂಡ ಬದಿಗಿಟ್ಟು ನಾವು ಜೊತೆಯಲ್ಲಿ ಪಕ್ಷ ಸಂಘಟನೆಯನ್ನ ನಾವು ಮಾಡಬೇಕು ಅನ್ನೋದೇ ನನ್ನ ಒಂದು ಆಲೋಚನೆ. ಈಗಿರ್ತಕ್ಕಂಥ ಅಧ್ಯಕ್ಷರು ಬದಲಾವಣೆ ಆಗ್ತಕ್ಕಂಥ ಈಗಲೂ ಕೂಡ ಒಂದಷ್ಟು ಶಾಸಕರ ಸಭೆಯನ್ನು ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಸೋಮಣ್ಣ ಅವರು ಕೂಡ ಭಾಗಿಯಾಗಿದ್ದಾರೆ. ಯಾವ ಅಧ್ಯಕ್ಷರು ಅಂತೀರಿ? ಜಿಲ್ಲಾಧ್ಯಕ್ಷರ? ರಾಜ್ಯಾಧ್ಯಕ್ಷರು. ಈಗ ನಾನು ರಾಜ್ಯಾಧ್ಯಕ್ಷರ ಬಗ್ಗೆ ನಾನು ಲಘುವಾಗಿ ಮಾಧ್ಯಮದಲ್ಲಿ ಮಾತಾಡಕ್ಕಾಗಲ್ಲ. ಯಾರ್ಯಾರ ಅಭಿಪ್ರಾಯ ಏನಿದೆ ಅಂತೇಳಿ ಮಾಧ್ಯಮದ ಮುಂದೆನೂ ಹೇಳಕ್ಕಾಗಲ್ಲ ಅಲ್ವಾ. ಇದು ಆಂತರಿಕ ಪಕ್ಷದ ರಾಜಕೀಯ ಪಕ್ಷದ ಒಂದು ನಿಲುವಾಗ್ತದೆ. ಏನೇ ಸಲಹೆಗಳು ನಾವು ಕೊಡ್ಬೇಕಂತಿದ್ರು ಅದು MP ಇರಲಿ, MLA ಇರಲಿ, ex-MLA ಇರಲಿ, ಸೀನಿಯರ್ ಲೀಡರ್ಸ್ ಇರಲಿ, ನಮ್ಮದೇ ಆದಂಥ ವೇದಿಕೆ ಇರ್ತದೆ. ನಮ್ಮದೇ ಆದಂಥ ಹಿರಿಯ ಮುಖಂಡರುಗಳು ಕೇಂದ್ರದಲ್ಲಿ ಇರ್ತಾರೆ. ಅವರನ್ನು ಭೇಟಿಯಾಗಿ ನಮ್ಮ ಸಲಹೆಗಳು ಹೇಳ್ಬೇಕು. ಅಂತಿಮವಾಗಿ ಅವ್ರು ಏನು ನಿರ್ಣಯ ಮಾಡ್ತಾರೆ ಅದಕ್ಕೆ ನಾವೆಲ್ಲ ಕೂಡ ತಲೆಬಾಗಬೇಕು. ಹೈಕಮಾಂಡ್ ಏನು ಹೇಳಿದ್ರೆ ಅದು ಮಾಡ್ಬೇಕಾಗ್ತದೆ. ದೇರ್ ಇಸ್ ನೋ ಆಪ್ಷನ್, ಇಫ್ ಬಟ್ ಏನೂ ಇಲ್ಲ. ಹೈಕಮಾಂಡ್ ಹೇಳಿದ ಮೇಲೆ ನಿಮ್ಮನ್ನು ಮಾಡಿದ್ರು ನಾವು ನಿಮ್ಮ ಹಿಂದೆ ಹಿಂಬಾಲಿಸ್ತೀವಿ. ಓಕೆ.